ಅವನತಿಯತ್ತ ತಲುಪಿದ ಮೈಸೂರಿನ ಅತ್ಯಂತ ಹಳೆಯ ಸ್ಪೋರ್ಟ್ಸ್ ಕ್ಲಬ್. ಭಾರಿ ಅವ್ಯವಹಾರ, ಭ್ರಷ್ಟಾಚಾರ, ದುರಾಡಳಿತದಿಂದ ಅಂತ್ಯದತ್ತ ಸಾಗಿದ ಮೈಸೂರಿನ ಹೆಸರಾಂತ ಕ್ಲಬ್. ಮೈಸೂರಿನ ಸಿದ್ಧಾರ್ಥ ನಗರದ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ 2 ಕೋಟಿಗೂ ಅಧಿಕ ಹಣದ ಗೋಲ್ಮಾಲ್. ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಲಾಭ ನಷ್ಟ ಲೆಕ್ಕ ಕೇಳಿದ ಸದಸ್ಯರನ್ನು ಅಮಾನತು ಮಾಡಿದ ಭ್ರಷ್ಟ ಸದಸ್ಯರು, ನ್ಯಾಯಾಲಯದ ಆದೇಶ ಪಾಲಿಸದ ದಗಲ್ಬಾಜಿ ಸದಸ್ಯರು, ಚರಾಸ್ತಿಗಳನ್ನು ಜಪ್ತಿ ಮಾಡಿದ ಕೋರ್ಟ್, ಧನದಾಹಿ ಸದಸ್ಯರ ದುರಾಸೆಗೆ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಬಲಿ, 3 ಬಿಟ್ಟ ಕಾರ್ಯಕಾರಿ ಸಮಿತಿ ಸದಸ್ಯರು, ಅಧ್ಯಕ್ಷ ಉಪಾಧ್ಯಕ್ಷರ ಹಣದಾಸೆಗೆ ಕದ ಮುಚ್ಚಿದ ಕ್ಲಬ್. ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಇನ್ನು ನೆನಪು ಮಾತ್ರ. ಮೈಸೂರಿನ ಅತ್ಯಂತ ಹಳೆಯ ಸ್ಪೋರ್ಟ್ಸ್ ಕ್ಲಬ್ ಒಂದು ಅವನತಿಯತ್ತ ಸಾಗಿರುವ ವಿಷಯವನ್ನು ನಿಮ್ಮ ಮುಂದೆ ತಂದಿದ್ದೇವೆ. ನಗರದಲ್ಲಿಂದು 10 ಕ್ಲಬ್ಗಳಿವೆ, 100 ಮನರಂಜನಾ ವಿಧಾನವನ್ನ ಹೊಂದಿವೆ. ಆದರೆ ಬಹಳ ದಶಕಗಳ ಹಿಂದೆಯೇ ಸ್ಪೋರ್ಟ್ಸ್ ಕ್ಲಬ್ ತೆರೆದು ಸದಸ್ಯರ ಸಮಾಗಮವನ್ನು ಯಶಸ್ವಿಗೊಳಿಸಿದ್ದ ಮೈಸೂರಿನ ಸಿದ್ಧಾರ್ಥ ನಗರದ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ನ ಯುಗಾಂತ್ಯ ಆಗ್ತಿದೆ ಎಂಬುದು ನಿಜಕ್ಕೂ ಬೇಸರದ ಸಂಗತಿ. ಹೌದು ವೀಕ್ಷಕರೇ, ನಗರ ಲಲಿತ ಮಹಲ್ ಪ್ಯಾಲೇಸ್ ಪಕ್ಕದಲ್ಲಿರುವ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಒಂದು ಕಾಲದಲ್ಲಿ ಅತ್ಯುತ್ತಮ ಕ್ಲಬ್ ಎಂದೇ ಖ್ಯಾತಿಯಾಗಿತ್ತು. ಆದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ನಿರ್ಲಕ್ಷ್ಯ, ಹಣದ ಅತಿಯಾದ ದುರಾಸೆಗೆ ಸಿದ್ಧಾರ್ಥ ನಗರದ ಕ್ಲಬ್ ಅಳಿವಿನಂಚಿಗೆ ತಲುಪಿದ ಎಲ್ಲಾ ಲಕ್ಷಣಗಳು ಹೊರಬಿದ್ದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2 ಕೋಟಿಗೂ ಅಧಿಕ ಹಣ ದುರ್ಬಳಕೆಯಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು, ಕಾರ್ಯಕಾರಿ ಸಮಿತಿ ಸದಸ್ಯರು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಮಾನ್ಯ ನ್ಯಾಯಾಲಯ ಸ್ಥಿರಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಆದೇಶವನ್ನ ನೀಡಿದೆ. ಈ ಮೇರೆಗೆ ಬೆಂಚು, ಕುರ್ಚಿ, ಕಂಪ್ಯೂಟರ್ಸ್, ಕಾರ್, ಸ್ಕೂಟರ್ಗಳನ್ನು ಕ್ಲಬ್ನಿಂದ ಹೊರತಂದು ಸಾಗಣೆ ಮಾಡಲು ಸಿದ್ಧಗೊಳಿಸಲಾಗಿದೆ. ಸಿದ್ಧಾರ್ಥ ಕ್ಲಬ್ ಸದಸ್ಯರೊಬ್ಬರು ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಕೇಳಿದ್ದಾರೆ. ಸರಿಯಾದ ಮಾಹಿತಿ ಕೊಡೋದಿರಲಿ, ಇವರನ್ನ ಒಳಗಡೆ ಬಿಟ್ಕೊಳ್ಳೋಕು ಅವರು ಸಿದ್ಧರಿರಲಿಲ್ಲ. ಶಿಸ್ತು ಕ್ರಮ ಎಂಬ ಹಣೆಪಟ್ಟಿಯನ್ನಿಟ್ಟು ಚಂದನ್ ರವರ ಕ್ಲಬ್ ಸದಸ್ಯತ್ವವನ್ನು ತೆಗೆದುಹಾಕಿದ್ದಾರೆ. ಛಲಬಿಡದ ಚಂದನ್ ಘನ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಪ್ರತಿ ಬಾರಿಯೂ ಸತ್ಯಕ್ಕೆ ಜಯ ಸಿಕ್ಕಿದ್ದು, ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿದ ದುರಹಂಕಾರದ ಕಾರ್ಯಕಾರಿ ಸಮಿತಿಗೆ ಚಾಟಿ ಬೀಸಿದೆ ಕೋರ್ಟ್. ಈ ಕುರಿತು ದೂರುದಾರರು ಹೇಳಿದ್ದು ಹೀಗೆ: ನಾನು ಈ ಪ್ರತಿಷ್ಠಿತ ಕ್ಲಬ್ಗೆ 2008ರಲ್ಲಿ ಮೆಂಬರ್ ಆದೆ. ಅದಾದ ನಂತರ 15-16ರಲ್ಲಿ ಹೆಂಗೆ ನಡೀತಾ ಇದೆ ವಹಿವಾಟು, ಏನು ಲೆಕ್ಕ ಕೊಡಿ ಅಂತ ಲೆಕ್ಕ ಕೇಳಿದ್ದಕ್ಕೆ ನೀವು ಯಾರು ಲೆಕ್ಕ ಕೇಳೋದಕ್ಕೆ ಅಂತ ಅಂದರು. ಅದಾದಮೇಲೆ ಪತ್ರ ವ್ಯವಹಾರ ಮಾಡಿದೆ ಕ್ಲಬ್ಬಿನ ಜೊತೆ, ಏನು ಎತ್ತ ಅಂತ. ಅದಕ್ಕೂ ಏನೂ ರಿಪ್ಲೈ ಮಾಡಲಿಲ್ಲ. ಹಂಗಾಗಿ ನಾನು ನಮ್ಮ DR ಹತ್ರ ಈ ನಮ್ಮ ಕಾರ್ಯಕಾರಿ ಸಮಿತಿಯ ಕಾಲಾವಧಿ ಎಷ್ಟು ಅಂತ ಕೇಳಿದೆ. ಅವರು 1 ವರ್ಷ ಅಂತ ಅಂದರು. ಅದಾದ ನಂತರ ಇವರು 2015ಕ್ಕೆ ಚುನಾಯಿತ ಬಂದಿದ್ದವರು 2017ಕ್ಕೆ ಬೈಲಾ ಅಮೆಂಡ್ಮೆಂಟಿಗೆ ಹಾಕ್ಕೊಂಡ್ರು. ಅದು ತಪ್ಪು, ಇದು ಟೈಮ್ ಬಾರ್ಡ್ ಕಮಿಟಿ ಅಂತ ಹೇಳಿ ನಾನು ಪತ್ರ ಬರೆದೆ ಮಿಕ್ಕಿದ ನನ್ನ ಮೆಂಬರ್ಸ್ಗಳಿಗೆ. ಅದಕ್ಕೆ ನೀವು ಪತ್ರ ಹಂಚಿದ್ದೀರಾ ಅಂದ್ಬಿಟ್ಟು ನನ್ನ ಸಸ್ಪೆಂಡ್ ಮಾಡಿದ್ರು. ಕೋರ್ಟ್ಗೆ ಹೋದೆ, ಟೆಂಪ್ರರಿ ಇಂಜೆಕ್ಷನ್ ತೊಗೊಂಡು ಬಂದೆ. ಅದಾದಮೇಲೆ 21 ಗಂಟೆ ಕೇಸ್ ನಡೀತು, 23 ಗಂಟೆ ಕೇಸ್ ನಡೀತು, 22 ಗಂಟೆ. ಆಮೇಲೆ 1 OS ಸೂಟು ಸೋತೆ. ಅದಾದಮೇಲೆ RA ಹಾಕ್ಕೊಂಡೆ, ಗೆದ್ದು ಬಂದು ಅದನ್ನು ಕೊಟ್ಟರು ಸಹ ಇವರು ನಾವು ಸೇರಿಸ್ಕೊಳಕ್ಕೆ ಬರೋದಿಲ್ಲ, ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅಂತೆಲ್ಲ ಲೆಟ್ರ್ ಕೊಟ್ಟು ಇದು ಮಾಡಿದ್ರು, ಕಾನೂನನ್ನ ಮೀರಿದ್ರು. ಆದ್ದರಿಂದ ಎಕ್ಸಿಕ್ಯೂಷನ್ ಆರ್ಡ್ರಸ್ಗೆ ಹಾಕ್ಕೊಂಡು ಇವತ್ತು ಎಲ್ಲ ಮೂವಬಲ್ ಪ್ರಾಪರ್ಟೀಸ್ನ ಜಪ್ತಿ ಮಾಡ್ತಾಯಿದ್ವಿ. ಸರ್, ಇದಕ್ಕೂ ಮುಂದುವರೆದು ಈಗ 4 ವರ್ಷದಿಂದ ಇದು ಒಂದು ಆಡಿಟಿಂಗ್ ಆಯಿತು. ಆಡಿಟಿಂಗ್ ರಿಪೋರ್ಟಲ್ಲಿ ನಾವು AGMಲ್ಲಿ ಅದನ್ನು ಅಪ್ರೂವಲ್ ಕೊಡಲಿಲ್ಲ. ಅದರಿಂದ ಅದನ್ನು ರೀಆಡಿಟಿಂಗ್ ಮಾಡಿಸಿದಾಗ ನಮ್ಗೆ ಕಂಡು ಬಂದಿದ್ದು ಏನಂದರೆ, ಹೆಚ್ಚು ಕಮ್ಮಿ 1.5 ಕೋಟಿಯಿಂದ 2 ಕೋಟಿ ಹಗರಣ ಆಗಿದೆ. ಅಲ್ಲಿ ಬಾರಲ್ಲಿ ಸೇಲ್ಸ್ ಆಗಿರೋದನ್ನ ಕಟ್ಟಿಲ್ಲ. ಯಾರು ಕಟ್ಟಿದಾರೋ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಅದು ನಮ್ಮ ಕ್ಲಬ್ಗೆ ಅಕೌಂಟಿಗೆ ಜಮಾ ಆಗಿಲ್ಲ. ಅದು ಮತ್ತು ಮೆಂಬರ್ಸ್ ತೊಗೊಂಡಿದ್ದಾರೆ 2.5 ಲಕ್ಷದಂಗೆ, ಅದನ್ನು ಸರಿಯಾಗಿ ಆಗಿಲ್ಲ. 2.5 ಲಕ್ಷ. ಅದು ನಮಗೆ ಗೊತ್ತಿಲ್ಲ ಸರ್. ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಸರ್. ಮುಂದಿನ ಹೆಜ್ಜೆ ನಂದು, ನನಗೆ ನ್ಯಾಯ ಸಿಗಬೇಕು ಮತ್ತು ಈ ಕ್ಲಬ್ಗೆ ಒಳ್ಳೆಯದಾಗಬೇಕು ಅಂತ ಅಂದರೆ ನ್ಯಾಯಯುತವಾಗಿ 10 ವರ್ಷದ್ದು ಇದು ತನಿಖೆ ಆಗಬೇಕು ಸರ್. 10 ವರ್ಷದ್ದು 2013ರಿಂದ ತನಿಖೆ ಆದರೆ ಖಂಡಿತವಾಗ್ಲೂ ಒಂದು 5-6 ಕೋಟಿ ಇಲ್ಲಿ ಹಗರಣ ಸಿಗುತ್ತೆ. ಅದಕ್ಕೆ ನಮ್ಮ ಕೋಆಪರೇಟಿವ್ ಇಲಾಖೆ, ಸಹಕಾರ ಇಲಾಖೆ
ಹೆಂಗೆ ನಮಗೆ ಸಹಕಾರ ಕೊಡ್ತಾರೆ ನೋಡಬೇಕು. ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ನಾವು ಚಿಕ್ಕ ವಯಸ್ಸಿಂದ ಅಂದರೆ ನಮ್ಮ ಸಿದ್ಧಾರ್ಥ ನಗರ ಆ ಕಾಲದಲ್ಲೇ ಭಾಳ ಒಂದು ಹೆಸರುವಾಸಿಯಾದ ಒಂದು ಈ ಕ್ಲಬ್ನ ಮಾಡಿದರು. ಈ ಕೆಲವು ವರ್ಷದಿಂದ ಯಾಕೋ ಇದು ಬೇರೆಯವರೆಲ್ಲ ಬಂದು ಇಲ್ಲಿ ಆಡಳಿತ ನಡೆಸೋರು ಕರೆಕ್ಟಾಗಿ ನಡೆಸದೆ ಈ ಒಂದು ದುರಸ್ತಿಗೆ ತಂದಿದ್ದಾರೆ. ಇದು ಆ ಕಾಲದಲ್ಲಿ ನಮ್ಗೆ ಗೊತ್ತಿರೋಂಗೆ 50 ರೂಪಾಯಿ 100 ರೂಪಾಯಿ ನಮ್ಮ ಸಿದ್ಧಾರ್ಥ ನಗರದವರು ಚಂದ ಎತ್ತಿನೇ ಈ ಕ್ಲಬ್ನ ಭಾಳ ಅತ್ಯುತ್ತಮವಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಮೈಸೂರಲ್ಲೇ ಕ್ಲಬ್ ಇರಲಿಲ್ಲ. ಇಷ್ಟು ಹೆಸರು ಮಾಡಿ ಅಂಥ ಕ್ಲಬ್ ಇವತ್ತು ಈ ಪರಿಸ್ಥಿತಿ ಬಂದಿರೋದು ನೋಡಿ ನಮಗೂ ಕೂಡ ದುಃಖ ಆಗ್ತದೆ. ಮುಂದಕ್ಕಾರ ನಾವು ಹೇಳ್ತೀವಿ, ನಮ್ಮ ನಾಗರಿಕರು ಎಚ್ಚೆತ್ಕೊಂಡಿದ್ದಾನೆ. ಇದು 100 ಜನದ ಸಂಸ್ಥೆ. ಇದು ಕ್ಲಬ್ಬಲ್ಲಿ ಮೆಂಬರ್ಗಳಿರ್ತಾರೆ. ಎಲ್ಲ ಲೆಕ್ಕದಿಂದ ಹಿಡಿದು ಪ್ರತಿಯೊಂದು ಕೂಡ ಅವ್ಯವಹಾರ ನಡೆದಿದೆ ಅಂತ ನಮ್ಮ ಗಮನಕ್ಕೂ ಬಂದಿದೆ. ನಾವು ಇಲ್ಲಿ ನಗರ ಪಾಲಿಕೆ ಸದಸ್ಯರಾಗಿ ಕೂಡ ನಾವು ಯಾವುದೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಇಲ್ಲಿ ಅವರೇ ಕಾನೂನು, ಅವ್ರದ್ದೇ ಒಂದು ಬೈಲ ಇರ್ತದೆ, ಅವರೇ ಮೆಂಬರ್ಸ್ ಇರ್ತಾರೆ. ನಾವೇನು ಅಂದ್ಕೊಂಡಿದ್ವಿ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಇಲ್ಲಿ ನಮ್ಮ ಸಿದ್ಧಾರ್ಥ ಲೇಔಟರ್ ಇರೋದ್ರಿಂದ ಎಲ್ಲರೂ ನಮ್ಮ ಪರಿಚಯ ಇದ್ದಾರೆ. ಆ ಕಾಲದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಅಂದ್ಕೊಂಡಿರೋದು. ಈ ಚಂದನವ್ರದ್ದು ಇದು ಭಾಳ ವರ್ಷದಿಂದನೇ ನಡೀತಾ ಇತ್ತು. ಅವ್ರಿಗೂ ಕೂರಿಸಿ ಮಾತಾಡಿ ಏನಾರ ಒಂದು ಸಮಜಾಯಿಸಿ ಕೊಟ್ಟು ಇಲ್ಲ ಒಂದು ಕರೆಸಿ ಅವ್ರಿಗೊಂದು ನ್ಯಾಯ ಕೊಟ್ಟಿದ್ರೆ ಸರಿ ಹೋಗ್ತಾಯಿತ್ತು. ಇನ್ನು ಮುಂದಕ್ಕಾರ ಏನು ಯಾರ್ಯಾರು ಏನೇನು ಮಾಡಿದ್ದಾರೆ ಅವ್ಯವಹಾರಗಳು, ಇದ್ರ ಬಗ್ಗೆ ಒಂದು ಸ್ವಲ್ಪ ತನಿಖೆ ಆಗಬೇಕು. ನಾನು ಕೂಡ ರಿಜಿಸ್ಟರ್ಗೆ ಕಂಪ್ಲೇಂಟ್ ಮಾಡ್ತೀವಿ ಇದ್ರ ಬಗ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ಲಕ್ಷಾಂತರ ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ತಗೊಂಡು ನಾವು ಎಂಟರ್ಟೈನ್ಮೆಂಟ್ಗೆ ಎಕ್ಸ್ಪೆಕ್ಟ್ ಮಾಡೋರ ಹಣಕ್ಕೆ ಈ ಸದಸ್ಯರು ಉಂಡೆನಾಮ ಹಾಕಿರುವುದು ನಿಜಕ್ಕೂ ಅಚ್ಚರಿಯೇ ಸರಿ. ಇದು ನಂಬಿಕೆಯ ಪ್ರತಿಬಿಂಬ.